ಜೀವನ ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು: ಪ್ರಯಾಣಿಕರ ಅನುಕೂಲಕ್ಕಾಗಿ ಬಾಗೂರು ಹೋಬಳಿ ಕಾರೇಹಳ್ಳಿ ಗ್ರಾಮದಲ್ಲಿ 9 ಲಕ್ಷ ರು ವೆಚ್ಚದಲ್ಲಿ ಬಸ್ ನಿಲ್ದಾಣ ನಿರ್ಮಾಣ. ಗಡಿ ಭಾಗದಲ್ಲಿರುವ ಗ್ರಾಮಕ್ಕೆ ಪ್ರಯಾಣಿಸಲು ಇದರಿಂದ ಅನುಕೂಲವೆಂದ ಶಾಸಕ ಸಿಎನ್ ಬಾಲಕೃಷ್ಣ. ಪೊಲೀಸ್ ಉಪಠಾಣೆ ಕಟ್ಟಡ ಶೀಘ್ರ ಉದ್ಘಾಟನೆ ಎಂದರು. ಹೈನುಗಾರಿಕೆ ಮತ್ತು ಕೃಷಿ ಪತ್ತಿನ ಸಹಕಾರ ಸಂಘಗಳು ಗ್ರಾಮೀಣ ಭಾಗದ ಜನರ ಜೀವನಾಡಿಗಳು. ರೈತರು ಇವುಗಳ ಉಪಯೋಗದಿಂದ ಆರ್ಥಿಕ ಭದ್ರತೆ ಕಂಡುಕೊಳ್ಳಬೇಕೆಂದ ಸಹಕಾರ ಮಾರಾಟ ಮಹಾಮಂಡಲದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿ ಗೌಡರು. ಕಸಬಾ PACCSನ ವಾರ್ಷಿಕ ಮಹಾಸಭೆಯಲ್ಲಿ ಹೇಳಿಕೆ. ಹಾಗೂ ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿನ ಯೂಟ್ಯೂಬರ್ ಅಭಿಷೇಕ್ ಮತ್ತೊಬ್ಬ ಯೂಟ್ಯೂಬರ್ ಸುಮಂತ್ ವಿರುದ್ಧ ದೂರು ನೀಡಲು ಪಟ್ಟಣದ ನಗರ ಠಾಣೆಗೆ ಆಗಮನ. ದೂರು ಸ್ವೀಕರಿಸದ ಪೊಲೀಸ್ನವರು. SIT ತನಿಖೆಯಿಂದ ನಿಜಾಂಶ ಹೊರಬರುತ್ತೆ. SIT ತನಿಖೆಗೆ ಸಹಕಾರ ಎಂದ ಅಭಿಷೇಕ್. ವಾರ್ತೆಗಳ ವಿವರ. ತಾಲೂಕಿನ ಬಾಗೂರು ಹೋಬಳಿಯ ಕಾರೇಹಳ್ಳಿ ಗ್ರಾಮದಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ಸುಮಾರು 9 ಲಕ್ಷ ರು ವೆಚ್ಚದಲ್ಲಿ ಸುಸಜ್ಜಿತವಾಗಿ ನೂತನ ಬಸ್ ನಿಲ್ದಾಣವನ್ನ ನಿರ್ಮಾಣ ಮಾಡಲಾಗಿದೆ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ತಿಳಿಸಿದರು. ಬಾಗೂರು ಹೋಬಳಿಯ ಕಾರೇಹಳ್ಳಿ ಗ್ರಾಮದಲ್ಲಿ ನಿರ್ಮಾಣ ಮಾಡಲಾಗಿದ್ದ ನೂತನ ಬಸ್ ನಿಲ್ದಾಣವನ್ನು ಉದ್ಘಾಟಿಸಿ ಮಾತನಾಡಿದ ಬಾಲಕೃಷ್ಣರವರು, ಚನ್ನರಾಯಪಟ್ಟಣ ತಿಪಟೂರು ಮುಖ್ಯ ರಸ್ತೆಯಲ್ಲಿ ಬರುವ ಕಾರೇಹಳ್ಳಿ ಗ್ರಾಮ ತಾಲೂಕಿನ ಗಡಿ ಭಾಗದ ಗ್ರಾಮ ಪಂಚಾಯಿತಿ ಕೇಂದ್ರವಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ಸುಮಾರು 9 ಲಕ್ಷ ರು ವೆಚ್ಚದಲ್ಲಿ ನೂತನ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಲಾಗಿದೆ. ಇದರಿಂದ ವಿಭಾಗದ ಪ್ರಯಾಣಿಕರಿಗೆ ಹಾಗೂ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದರು. ಗ್ರಾಮದಲ್ಲಿ ಈಗಾಗಲೇ ಪೊಲೀಸ್ ಉಪಠಾಣೆ ಕಟ್ಟಡದ ಕಾಮಗಾರಿ ಪೂರ್ಣಗೊಂಡಿದ್ದು, ಸದ್ಯದಲ್ಲೇ ಪೊಲೀಸ್ ಇಲಾಖೆಯಲ್ಲಿ ಅನುಮತಿ ದೊರೆತ ನಂತರ ಉದ್ಘಾಟನೆ ಮಾಡಲಾಗುತ್ತದೆ. ಸುಮಾರು 2 ಕೋಟಿ ರು ವೆಚ್ಚದಲ್ಲಿ ಕಾರೇಹಳ್ಳಿ ಗ್ರಾಮದಿಂದ ಅಣತಿ ಕಡೆಗೆ ಹೋಗುವ ರಸ್ತೆ ಸೇರಿದಂತೆ ಈ ಭಾಗದ ರಸ್ತೆ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡಲಾಗಿದೆ. ಗ್ರಾಮ ಪಂಚಾಯಿತಿ ಕೇಂದ್ರವಾಗಿರುವುದರಿಂದ ಹಾಗೂ ಪ್ರತಿ ಭಾನುವಾರ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಸಂತೆ ನಡೆಯುವುದರಿಂದ ಮುಂಬರುವ ದಿನಗಳಲ್ಲಿ ಶೌಚಾಲಯದ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ. ಗುಣಮಟ್ಟದಿಂದ ನೂತನ ಬಸ್ ನಿಲ್ದಾಣವನ್ನು ಗುತ್ತಿಗೆದಾರರು ನಿರ್ಮಾಣ ಮಾಡಿದ್ದು, ಪ್ರಯಾಣಿಕರು ಹಾಗೂ ಸಾರ್ವಜನಿಕರು ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡುವಂತೆ ಮನವಿ ಮಾಡಿದರು. ಸಂತೇಶಿವರ ಏತ ನೀರಾವರಿ ಯೋಜನೆಯಿಂದ ಈಗಾಗಲೇ ಸಂತೇಶಿವರ ಹಾಗೂ ಅಗ್ರಹಾರ ಬೆಳಗುಳಿ ಕೆರೆಗಳಿಗೆ ನೀರು ಹರಿಸಲಾಗುತ್ತದೆ. ಖ್ಯಾತ ಸಾಹಿತಿ SL ಭೈರಪ್ಪನವರ ಈ ಯೋಜನೆ ಕನಸಿನ ಯೋಜನೆಯಾಗಿದ್ದು, ನವೆಂಬರ್ ಅಂತ್ಯದೊಳಗೆ ಅವರ ಹುಟ್ಟೂರು ಸಂತೇಶಿವರ ಕೆರೆಯನ್ನ ಸಂಪೂರ್ಣವಾಗಿ ತುಂಬಿಸುವ ಮೂಲಕ ಅವರ ಕನಸನ್ನ ನನಸು ಮಾಡುವುದಾಗಿ ಹೇಳಿದರು. ತೋಟೆ ಏತ ನೀರಾವರಿ ಯೋಜನೆ ಕಾಮಗಾರಿ 95% ಪೂರ್ಣಗೊಂಡಿದ್ದು, ಗುತ್ತಿಗೆದಾರರ ಸಮಸ್ಯೆಯಿಂದ ಯೋಜನೆ ವಿಳಂಬವಾಗಿದೆ. ಈ ವರ್ಷದ ಅಂತ್ಯದೊಳಗೆ ಕಾಮಗಾರಿ ಪೂರ್ಣಗೊಳಿಸಿ ಸಾಂಕೇತಿಕವಾಗಿ ಯೋಜನೆಗೆ ಚಾಲನೆ ನೀಡುವ ಉದ್ದೇಶ ಹೊಂದಲಾಗಿದೆ ಎಂದರು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ KS ಸತೀಶ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಜಾತಾ ನಾಗೇಶ್, ಸದಸ್ಯರುಗಳಾದ CJ ಕುಮಾರ್, ಕೃಷಿ ಪತ್ತಿನ ಅಧ್ಯಕ್ಷ RG ನಾಗೇಶ್, PLD ಬ್ಯಾಂಕ್ ನಿರ್ದೇಶಕ KT ನಟೇಶ್, ಉಪಾಧ್ಯಕ್ಷ ಸಿದ್ದೇಗೌಡ, ಕೃಷಿ ಪತ್ತಿನ ನಿರ್ದೇಶಕ ನಟರಾಜ್, ಗುತ್ತಿಗೆದಾರ ಬ್ಯಾಂಕ್ ಚಂದ್ರಣ್ಣ, ಮುಖಂಡರುಗಳಾದ ಶಿವಲಿಂಗೇಗೌಡ, ಅಣತಿ ವೆಂಕಟೇಶ್, ಹೊಸೂರು ಚಂದ್ರಪ್ಪ, ರವಿಶಂಕರ್, ಹುಲಿಕೆರೆ ಸಂಪತ್ ಕುಮಾರ್, ರಾಜು, ಬೈರಣ್ಣ, ಪ್ರಕಾಶ್, ಉಮಾಯಿನ್, ವಿಜಯ್ ಕುಮಾರ್, ಸುರೇಶ್, ಜಯಣ್ಣ ಸೇರಿದಂತೆ ಇತರರು ಹಾಜರಿದ್ದರು. ಆದ್ಯತೆ ಮೇರೆಗೆ ಅವಕಾಶ ಮಾಡ್ತೀವಿ. ಈಗ ಫಸ್ಟ್ ಟೈಮ್ 10 ಕೋಟಿ ಕೊಟ್ಟಿದ್ದನ್ನ ಇಲ್ಲ ಹಾಗೇ ಇಲ್ವಾ ಅಂತ ಹೇಳಿ ಗಮನ ಹರಿಸಿದ್ವಿ. ಈಗ ಈ 2ನೇ ಹಂತದಲ್ಲೂ ಕೂಡ ಅವಕಾಶ, ಏಕೆಂದರೆ ಚೆನ್ನೈನಲ್ಲಿಗೂ ಕೂಡ 3 ಕಟ್ಟಡಗಳು ಕಟ್ಟಿದ್ವಿ. ಅಂಗನವಾಡಿ ಕಟ್ಟಡ, ಇನ್ನೆರಡು ಕಟ್ಟಡಗಳು ಕೂಡ ಚೆನ್ನೈನಲ್ಲಿಗೆಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆಲ್ಲ ಸಹಕಾರ ಮಾಡಿದ್ದೀವಿ. ಅದೇ ರೀತಿ ಈ ಭಾಗದಲ್ಲಿ ನಮ್ಮ ತಿಮ್ಲಾಪುರ ಒಂದು ದೇವಸ್ಥಾನ ಸೌಲಭ್ಯ ಅದು ಕೂಡ ಸಹಕಾರ ಮಾಡುವಂಥ ಕೆಲಸ ಮಾಡಿದ್ದೀವಿ. ಇವತ್ತು ಬಹುತೇಕ ಈ ಭಾಗಕ್ಕೆ ಆದ್ಯತೆ ಮೇಲೆ ಇವತ್ತು ಸೊಸೈಟಿಗೂ ಕೂಡ ಹೆಚ್ಚಿನ ಸಾಲ ಸೌಲಭ್ಯನ ನೀಡಿ ಸಹಕಾರ ಮಾಡಿದ್ದೀವಿ. ಇವತ್ತು ಮೈನಾರಿಟೀಸ್ಗೂ ಕೂಡ 3 ಲಕ್ಷ ಅನುದಾನವನ್ನು ತೆಗೆದುಕೊಡುವಂಥ ಅವಕಾಶ ಕೂಡ ಕಲ್ಪಿಸಿದ್ದೀವಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಇನ್ನೂ ಕೂಡ ಈ ಭಾಗಕ್ಕೆ ನಿಮ್ಮ ಬೇಡಿಕೆಗಳೇನಿದೆಯೋ ಅದಕ್ಕೆ ಆದ್ಯತೆ ಮೇರೆಗೆ ಖಂಡಿತ ಸಹಕಾರ ಮಾಡುವಂಥ ಕೆಲಸ ಮಾಡ್ತೀವಿ. ಪೊಲೀಸ್ ಸ್ಟೇಷನ್ ಕೂಡ ಬಿದ್ದೋಗ್ತಾ ಇದೆ. ಅದು ಹೊಸ ಕಟ್ಟಡ ಇದೆಲ್ಲ ಪೂರ್ಣಗೊಂಡಿದೆ. ಅದನ್ನು ಕೂಡ ಒಂದು ಸೂಕ್ತವಾದಂಥ ದಿನಾಂಕವನ್ನು ನಮ್ಮ ಸೂಪರಿಂಟೆಂಡೆಂಟ್ ಪೊಲೀಸ್ ಅವರಿಂದ ದಿನಾಂಕನ ನಿಗದಿ ಮಾಡಿ ಅದನ್ನು ಕೂಡ ಲೋಕಾರ್ಪಣೆ ಉದ್ಘಾಟನೆ ಮಾಡಿಸುವಂಥ ಕೆಲಸ ಕೂಡ ಮಾಡಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ
ಇವತ್ತು ಮಳೆ ಇಲ್ಲರೂ ಕೂಡ ಎಲ್ಲ ಕೆರೆಗಳಿಗೂ ಕೂಡ ತುಂಬಿಸ್ತಕ್ಕಂಥದ್ದು ಕೂಡ ಆದ್ಯತೆಯನ್ನು ನೀಡಿದ್ವಿ. ಸಂತೇಶ್ವರ ಈ ಪ್ರಾಜೆಕ್ಟ್ಗಳು ಕೂಡ ಆಗಿದೆ. ನಮ್ಮ ಕಾರಂಡಿಗೆ ಒಂದು ಕಟ್ಟೆಗೆ ಮೋಟ್ರ್ ಇಡ್ತಿದೆ, ಅದೇ ತುಂಬಿಸ್ಕೊತಾ ಇದ್ದಾರೆ ಗೊತ್ತಿಲ್ಲ ನನಗೆ. ಆದರೂ ಪರವಾಗಿಲ್ಲ, ನಂಬ್ಕೊಳ್ಳೋದು ಬೇಡ, ಅದು ಯಾವ್ದಾದ್ರು ಮೋಟ್ರ್ ಕೊಡಿಸ್ತೀವಿ. ಅದಕ್ಕೆ ಒಂದು ಕಟ್ಟೆ ತುಂಬ್ಕೊಳ್ಳಿ, ಜನಕ್ಕೆ ಮೇಲ್ಗಡೆ ಒಳ್ಳೇದಾಗ್ತದೆ. ಇನ್ನೊಂದು 15 ದಿವಸದೊಳಗಡೆ 15-20 ದಿವಸದೊಳಗಡೆ ಕಳಿಸಿ ಆ ಮೋಟ್ರನ್ನ ಅಳವಡಿಸ್ಕೊಡ್ತೀವಿ. ಅಟ್ಲೀಸ್ಟ್ ಎಲ್ಲ ಇದ್ದಾಗ ಅದು ಆಚೆಗಳಲ್ಲಿ ದೊಡ್ಡದಲ್ಲ, ನೀವು ಅದು ರೆಡಿ ಮಾಡಿಸ್ಕೋಬೇಕು. ಆಯ್ತು. ಏನೋ ಒಂದು ಒಳ್ಳೆ ರೀತಿ ಮಾಡಿಸ್ಕೊಡೋಣ. ಆಯ್ತು ಮಾಡಿಸಿ. ಗ್ರಾಮೀಣ ಭಾಗದಲ್ಲಿನ ಜನರ ಅಭಿವೃದ್ಧಿಗೆ ಹೈನುಗಾರಿಕೆ ಹಾಗೂ ಕೃಷಿ ಪತ್ತಿನ ಸಹಕಾರ ಸಂಘಗಳು ಜೀವನಾಡಿಯಾಗಿವೆ. ಸಹಕಾರ ಸಂಘಗಳೊಂದಿಗೆ ರೈತರು ಸಹಭಾಗಿತ್ವ ಹೊಂದುವ ಮೂಲಕ ಸಂಘದೊಂದಿಗೆ ತಾವು ಅಭಿವೃದ್ಧಿ ಸಾಧಿಸಲು ಸಾಧ್ಯವೆಂದು ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿ ಗೌಡರು ಅಭಿಪ್ರಾಯಪಟ್ಟರು. ಪಟ್ಟಣದಲ್ಲಿನ ಕಸ್ಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಗುರುವಾರದಂದು ನಡೆದ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಷೇರುದಾರರು ಸೊಸೈಟಿಯ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ಹೆಚ್ಚು ವ್ಯವಹಾರ ನಡೆಸಿದಾಗ ಸಂಘವು ಹೆಚ್ಚು ಕ್ರಿಯಾಶೀಲವಾಗಿ ಹೊಸ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುತ್ತದೆ. 2500ಕ್ಕೂ ಹೆಚ್ಚು ಸದಸ್ಯರನ್ನ ಹೊಂದಿರುವ ಸೊಸೈಟಿಯಲ್ಲಿ ಅವರೆಲ್ಲರ ಹಿತ ಕಾಯುವ ಜವಾಬ್ದಾರಿ ಆಡಳಿತ ಮಂಡಳಿಯದ್ದಾಗಿರಬೇಕೆಂದರು. ಸಂಘದಡಿ 1179 ಸದಸ್ಯರಿಗೆ 7,90,00,000 ರುಗಳನ್ನು ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಲಾಗಿದೆ. 67 ಮಂದಿಗೆ ಹೈನುಗಾರಿಕೆಗಾಗಿ 6,70,000 ಸಾಲ, ಮಧ್ಯಮಾವಧಿ ಸಾಲವಾಗಿ 41 ಜನಕ್ಕೆ 2,69,00,000 ರುಗಳ ಸಾಲ ನೀಡಲಾಗಿದೆ. 84 ಮಂದಿಗೆ ವ್ಯಾಪಾರ ಸಾಲವಾಗಿ 6,11,000 ಸಾಲ ಮತ್ತು ಅನಿಲ ಸಂಪರ್ಕ ಸಾಲವನ್ನು 22 ಮಂದಿಗೆ ನೀಡಲಾಗಿದೆ. ಕಳೆದ 13 ವರ್ಷಗಳಿಂದ ಬಾಕಿ ಇರುವ ಸ್ವಸಹಾಯ ಸಂಘಗಳ ಗುಂಪುಗಳಿಗೆ ನೀಡಲಾಗಿರುವ 75 ಲಕ್ಷ ರು ಸಾಲದ ಮರುಪಾವತಿಗೆ ಹೆಚ್ಚಿನ ಕ್ರಮಕ್ಕೆ ಮುಂದಾಗಬೇಕೆಂದ ಅವರು, ಜಿಲ್ಲಾ ಸಹಕಾರಿ ಬ್ಯಾಂಕಿನಲ್ಲಿ ಹೊಸ ಸಾಲ ನೀಡಲು ಅನುಮೋದನೆಯಾಗಿದ್ದು, ಹೊಸ ಸಾಲಕ್ಕೆ ರೈತರು ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಕಸ್ಬಾ ಸೊಸೈಟಿಯಡಿ 35 ರೈತರು ಹೊಸ ಸಾಲಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಎಂದರು. ಎಂಟಿಎನ್ ಲೋನ್ 41 ಜನಕ್ಕೆ 2,69 ಲಕ್ಷ ರುಗಳನ್ನು ನೀಡಿದ್ದಾರೆ. ಅದೇ ರೀತಿ ಹೈನುಗಾರಿಕೆ ಸಾಲ 67 ಜನಕ್ಕೆ 6,70,000. SHG ಲೋನು 7 ಲಕ್ಷ ಕೊಟ್ಟಿದೆ, ಇನ್ನು ರಿಕವರಿ ಆಗ್ತಾ ಇಲ್ಲ ಇದು ಅನ್ಸುತ್ತೆ. ಅದೇ ರೀತಿ ನಮ್ಮ ವ್ಯಾಪಾರ ಸಾಲ 84 ಜನಕ್ಕೆ 6,11,687 ರೂಪಾಯಿ ಕೊಟ್ಟಿದ್ದಾರೆ. ಗ್ಯಾಸ್ ಸಾಲ 22 ಜನಕ್ಕೆ 36,000 ಚಿಲ್ಲರೆ ಕೊಟ್ಟಿದ್ದಾರೆ. ಇದು ಶೇರ್ ಅಮೌಂಟ್ ಹಾಕಿದರೆ 2,635 ಜನ. ಸೊಸೈಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ಏಕೆಂದರೆ ನಮ್ಮ DCC ಬ್ಯಾಂಕ್ ಮುಖೇಣ ಹೊಸ ಸಾಲಕ್ಕೂ ಕೂಡ ಸುಮಾರು 35 ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದನ್ನು ಕೂಡ ಕೊಡ್ಲಿಕ್ಕೆ ತೀರ್ಮಾನ ಆಗಿದೆ. ರಮೇಶ್ ಹೇಳಕ್ ಬರಲಿಲ್ಲ, ಹೊಸ ಸಾಲಕ್ಕೆ ಅರ್ಜಿ ತೆಗೆದುಕೊಳ್ಬೋದು, ಕೊಡ್ಲಿಕ್ಕೆ ಕೂಡ ಅವಕಾಶ ಇದೆ ಅಂತಕ್ಕಂಥದ್ದನ್ನು ಕೂಡ ತೀರ್ಮಾನ ಆಗಿದೆ. ರಮೇಶ್ ಹೊಸ ಅರ್ಜಿ ತಗೋಬಹುದು ತಾವು. ಹಾಗಾಗಿ ಏನು ಇವತ್ತು 0% ರೈತರಿಗೆ ಸುಮಾರು 7,70,00,000 ರೂಪಾಯಿ ಸಾಲವನ್ನು ನೀಡಿದ್ದಾರೆ. ಇದು ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಶೂನ್ಯ ಬಡ್ಡಿನಲ್ಲಿ ಕೊಡ್ತಾ ಇರೋದ್ರಿಂದ ಇದು ಸಹಕಾರಿಯಾಗಿದೆ. ಏಕೆಂದರೆ ನಮ್ಮ ಸಹಕಾರಿ ಸಂಘಗಳು ರೈತರ ಗ್ರಾಮೀಣ ಪ್ರದೇಶದಲ್ಲಿ ಹೈನುಗಾರಿಕೆ ಎಷ್ಟು ಮುಖ್ಯನೋ ಅದೇ ರೀತಿ ನಮ್ಮ ಸಹಕಾರಿ ಸಂಘಗಳು ಕೂಡ ರೈತರ ಒಂದು ಜೀವನ ಅಡಿಯಾಗಿದೆ. ನಮ್ಮ ಚನ್ನಬಣ್ಣ ತಾಲೂಕಿನಲ್ಲಿ ಸುಮಾರು 42 ಸೊಸೈಟಿಯಿಂದ 300 ಕೋಟಿಗೂ ಹೆಚ್ಚು ಇವತ್ತು ಬೆಳೆ ಸಾಲವಾಗಿ ನಮ್ಮ DCC ಬ್ಯಾಂಕಿಂದ ನೀಡಲಾಗಿದೆ. ಯಾಕೆಂದರೆ 4 ಬಾರಿ ಸಾಲ ಮನ್ನಾದಿಂದ ನಮ್ಮ ತಾಲೂಕಿನ ರೈತರಿಗೆ ಅಂದರೆ ದಂಡಿಗನಹಳ್ಳಿ ಹೋಬಳಿ ಒಳಗೊಂಡಂತೆ ಸುಮಾರು 350 ಕೋಟಿಗೆ ಹೆಚ್ಚು ಸಾಲ ಮನ್ನಾ ಸೌಲಭ್ಯ ಸಿಕ್ಕಿದೆ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ತರಬೇಕಾಗ್ತದೆ. ಯಾಕೆಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಾಲವನ್ನು ಹುಡುಕ್ಲಿಕ್ಕೆ ರೈತರಿಗೆ ಅದು ಬಾಲಕೃಷ್ಣ ಅವರು ಸುಮಾರು 18-20 ವರ್ಷಗಳಿಂದ ಅವರು ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿರೋದ್ರಿಂದ ಹೆಚ್ಚು ಸಾಲವನ್ನು ಕೊಡಿಸ್ಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಯಶಸ್ಸನ್ನು ಕೂಡ ಅವರು ಕಂಡಿದ್ದಾರೆ.
ಮುಂದಿನ ದಿನಗಳಲ್ಲಿ ಕೇಂದ್ರ ಕಸ್ಬಾ ಸೊಸೈಟಿ ಹೆಚ್ಚು ಹಳ್ಳಿಗಳನ್ನ ವ್ಯಾಪ್ತಿಯನ್ನ ಹೊಂದಿರತಕ್ಕಂತ ಒಂದು ಸೊಸೈಟಿ ಆಗಿದೆ. ಹೆಚ್ಚು ವ್ಯವಹಾರಗಳನ್ನು ಮಾಡಿದಾಗ ಸೊಸೈಟಿ ಆರ್ಥಿಕವಾಗಿ ಲಾಭವನ್ನ ಕಾಣಲಿಕ್ಕೂ ಕೂಡ ಸಾಧ್ಯವಾಗ್ತದೆ. ತಮ್ಮ ಸೊಸೈಟಿನಲ್ಲಿ ಗೊಬ್ಬರದ ವ್ಯಾಪಾರನೂ ಕೂಡ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಅವನು ಕೂಡ ನಾವುಗಳು, ಯಾಕೆಂದ್ರೆ ಇವತ್ತು ರೈತರಿಗೆ ನಮಗೆ ಲಾಭಾಂಶ ಕಮ್ಮಿ ಇಟ್ಕೊಂಡು ಒಳ್ಳೆ ಸೇವೆ ಕೊಡಬೇಕು. ಗೊಬ್ಬರ ಮಾರಾಟದಲ್ಲಿ ಹೆಚ್ಚು ಲಾಭಾಂಶ ಸಿಗಲ್ಲ. ನಮ್ಮ ಸುರತ್ ಗೊಬ್ಬರದ ನಮ್ಮ TAPCMS ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ರಮೇಶ್ ಅವರು ಕೂಡ ಈ ಬಾಡಿಲಿ ಇದ್ದಾರೆ. ಸಭೆಯಲ್ಲಿ 2024-25ನೇ ಲೆಕ್ಕಪತ್ರದ ಮಂಡನೆಯನ್ನ ಸೊಸೈಟಿಯ ಸಿಇಒ CN ರಮೇಶ್ ಮಂಡಿಸಿದರು. ಮುಂದಿನ ಆರ್ಥಿಕ ವರ್ಷಕ್ಕೆ ಸೊಸೈಟಿಯು ಅಂದಾಜು ಪಟ್ಟಿ ಸಿದ್ಧಪಡಿಸುವಿಕೆಯ ಚರ್ಚೆಯ ಮೇಲೆ ಮಾತನಾಡಿದ ಷೇರುದಾರ ಕಾಳಿನಹಳ್ಳಿ ರಂಗಸ್ವಾಮಿ ಮಾತನಾಡಿ, ಮಧ್ಯಮಾವಧಿ ಸಾಲದಲ್ಲಿ ಸಾಲ ಪಡೆದ ಮೊತ್ತದ ಪೈಕಿ 20% ಹಣ ಕಡಿತಗೊಳಿಸಿ ನೀಡುತ್ತಿದ್ದಾರೆ. ಇದರಿಂದ ರೈತರಿಗೆ ಅನ್ಯಾಯವಾಗ್ತಿದೆ. ಇದನ್ನ ಈ ಹಿಂದೆ ಇದ್ದಂತೆ 10% ಹಿಡಿಯಲು ಅವಕಾಶವಾಗಬೇಕೆಂದರು. ಸಂಘದ ಅಧ್ಯಕ್ಷ CS ಸುರೇಶ್ ಮಾತನಾಡಿ, ರೈತರು ಪಡೆದ ಸಾಲವನ್ನ ಸೂಕ್ತ ಸಮಯಕ್ಕೆ ಕಟ್ಟಿ ಸಂಘದ ಅಭಿವೃದ್ಧಿಗೆ ಮುಂದಾಗಬೇಕೆಂದು ಮನವಿ ಮಾಡಿದರು. ಉಪಾಧ್ಯಕ್ಷ ಕುರುವಂಕ ಮಂಜೇಗೌಡ, ನಿರ್ದೇಶಕರುಗಳಾದ YN ಜಯಣ್ಣ, HR ವೆಂಕಟೇಶ್ ಮೂರ್ತಿ, ಕುರುವಂಕ ರಾಮಕೃಷ್ಣ, ಭಾಗ್ಯಮ್ಮ, ಲತಾ ಶಂಭುಲಿಂಗೇಗೌಡ, GR ಶ್ರೀನಿವಾಸ್, ರವಿ ಮಳ್ಳೇನಹಳ್ಳಿ, ನಂಜುಂಡಯ್ಯ, ಮುದ್ದನಾಯಕ, KN ಶಂಕರ್ ಮತ್ತು ಸಂಘದ ಸಿಇಒ CN ರಮೇಶ್, ಲೆಕ್ಕಣಿಗ MP ಲೋಕೇಶ್, ಗುಮಾಸ್ತಾರಾದ MK ವಿನುತಾ, CS ಹೇಮಾ, ರಾಘವೇಂದ್ರ ಹಾಗೂ ಸಹಾಯಕರಾದ DD ಗಿರೀಶ್, KC ವಿಕಾಸ್ ಇದ್ರು. ಅಂದ್ರೆ ಶೇರು 1 ಕೋಟಿ 50 ಲಕ್ಷ ಕೊಟ್ರೆ 15 ಲಕ್ಷ ಕೊಟ್ರೆ 1.5 ಲಕ್ಷನ ಇಟ್ಕೋತಾರೆ. 1.5 ಲಕ್ಷ ಶೇರ್ ಸೊಸೈಟಿ 1 ಲಕ್ಷ ಲಾಸ್ಟ್ ಕಟ್ತಾರೆ. 1 ಲಕ್ಷ ಸುಮ್ಮನೆ ಬ್ಯಾಂಕ್ ಮನಿ ಕಟ್ತಾರೆ, FD ಇಟ್ಕೊತಾರೆ. ಬಟ್ ಅದು ತಗೊಳ್ಳೋರಿಗೆ ತೊಂದರೆ ಐತೆ. ಯಾರು ರೈಸ್ ಮಾಡಿದ್ನಲ್ಲ ಯಾರು ಮಾತ್ರ ಸರ್ ಇಲ್ಲ, ಅದು ಬೋರ್ಡ್ ತೀರ್ಮಾನ ಸಂಘದ ಇದೆಯೋ ಇಲ್ಲ DRFs ಇದೆಯೋ, ಇದು ಜನಸೇವೆಗೆ ಕೊಟ್ಟಿದ್ದೀರೋ ಇಲ್ವೋ ಆ ದುಡ್ಡನ್ನ ಇಂಟ್ರೆಸ್ಟ್ ಮುಖಾಂತರ ಇಲ್ಲ ನಿಮ್ಮ ಎಂಪ್ಲಾಯೀಸ್ಗೆ ಇದು ಸಂಬಳ ಮಾಡ್ತೀವೋ ಅದು ಗೊತ್ತಿಲ್ಲ. ಉಳಿದ ಅಮೌಂಟ್ ಒಂದು ಅಂಕಿಅಂಶ ನಮಗೆ ನಮ್ಮ ಜನಸಾಕಣೆ ತಿಳಿದಿಲ್ಲ. ಅದು ಅಂಕಿಅಂಶ ತಿಳಿಸ್ಕೊಡಿ ನನಗೆ. DC ಬ್ಯಾಂಕಲ್ಲಿ ಇದೆ 5% ನಮ್ಮ ಸಂಘ ಇರ್ತದೆ. ಸಂಘದಿಂದ ನಾವು ವೇತನ ನಮ್ಮ ಸಂಘ ಸಂಸ್ಥೆಗೆ ಸೇವೆ ಮಾಡಿಕೊಂಡು ಯಾವುದಾದ್ರು ಯಥೇಚ್ಛವಾಗಿ ನಮ್ಮ ಸಹಕಾರ ಸಂಘಕ್ಕೆ ಒಂದು 50 ಲಕ್ಷ ಏನೋ ನಮ್ಮ ಜನಗಳಿಗೆ ರೈತರ ಪರವಾಗಿ 20 ಒಂದು ಅವಕಾಶ ಕೊಟ್ಟರೆ ಮಾಡಿ ನಮ್ಮ ಒಂದು ಯಾವುದೋ ಒಂದು 50 ಲಕ್ಷ ಕೊಡ್ತಾರೆ. ನಮ್ಮ ಸಹಕಾರ ಸಂಘದಿಂದ ನಮ್ಗೆ ಒಂದು ಅನುಕೂಲ ಆಗುತ್ತೆ. ಧರ್ಮಸ್ಥಳದ ಬುರ್ಡೆ ಪ್ರಕರಣದಲ್ಲಿ SIT ತನಿಖೆ ಮುಗಿಸಿ ಬಂದಿರುವ ಯೂಟ್ಯೂಬರ್ ಅಭಿಷೇಕ್ ಗುರುವಾರದಂದು ಮತ್ತೊಬ್ಬ ಯೂಟ್ಯೂಬರ್ ಸುಮಂತ್ ವಿರುದ್ಧ ನಗರ ಠಾಣೆಯಲ್ಲಿ ದೂರು ನೀಡಲು ಮುಂದಾಗಿ ಪಟ್ಟಣದಲ್ಲಿ ದಿಢೀರ್ ಪ್ರತ್ಯಕ್ಷನಾದ ಘಟನೆ ನಡೆದಿದೆ. ಚನ್ನರಾಯಪಟ್ಟಣ ಹೌಸಿಂಗ್ ಬೋರ್ಡ್ ಬಳಿಯ ಅಂಬೇಡ್ಕರ್ ನಗರದ ನಿವಾಸಿಯಾಗಿರುವ ಯೂಟ್ಯೂಬರ್ ಅಭಿಷೇಕ್ ಇತ್ತೀಚೆಗೆ 2 ಬಾರಿ ಧರ್ಮಸ್ಥಳದ ಪ್ರಕರಣದ ವಿಚಾರವಾಗಿ SIT ತನಿಖೆ ಎದುರಿಸಿದ್ದ. ತಮ್ಮ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವ ಮಂಡ್ಯದ ಮತ್ತೊಬ್ಬ ಯೂಟ್ಯೂಬರ್ ಸುಮಂತ್ ವಿರುದ್ಧ ದೂರು ನೀಡಲು ಮುಂದಾಗಿ ನಗರ ಠಾಣೆಗೆ ತನ್ನ ತಂದೆ ಮುದ್ದಗೋಪಾಲ ಜೊತೆ ಆಗಮಿಸಿದ್ದ. ಯೂಟ್ಯೂಬರ್ ಸುಮಂತ್ ತನ್ನ ವಿರುದ್ಧ ಇಲ್ಲಸಲ್ಲದ ಹೇಳಿಕೆ ನೀಡುತ್ತಿದ್ದಾನೆ. ಹಣ ಪಡೆದು ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡಿದ್ದಾನೆ. ಸುಮಂತ್ಗೂ ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡಲು ಒತ್ತಾಯ ಮಾಡಿದ್ದೀನಿ ಮತ್ತು ಸ್ನೇಹಿತ ಚಂದನ್ ಗೌಡ ಮೂಲಕವೂ ವಿಡಿಯೋ ಮಾಡಿಸಲು ಯತ್ನಿಸಿದ್ದೀನಿ ಎಂಬುದಾಗಿ ತನ್ನ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಲಾಗಿ ನನ್ನ ಗೌರವಕ್ಕೆ ಧಕ್ಕೆ ಆಗಿದೆ ಎಂದು ಆರೋಪಿಸಿ ದೂರು ನೀಡಲು ಬಂದಿದ್ದ. ಪೊಲೀಸರು ಇದು ಮಾನಸಿಕ ಕಿರುಕುಳದ ಆರೋಪ ಮತ್ತು ಮಾನನಷ್ಟ ಮೊಕದ್ದಮೆಯಾಗಿರುವುದರಿಂದ ದೂರು ಸ್ವೀಕರಿಸಲು ಬರುವುದಿಲ್ಲವೆಂದು ದೂರು ಪಡೆಯದೆ ಅಭಿಷೇಕ್ನನ್ನ ವಾಪಸ್ಸು ಕಳಿಸಲಾಯಿತು. ಈ ಸಮಯದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅಭಿಷೇಕ್, ಸುಮಂತ್ ನನ್ನ ವಿರುದ್ಧ ಮಾಡಿರುವ ಆರೋಪಗಳೆಲ್ಲ ಸುಳ್ಳು. ಆತನ ಮೇಲೆ ಮಾನನಷ್ಟ ಮೊಕದ್ದಮೆ ದಾಖಲಿಸಲು ಬಂದಿದ್ದೆ. ಪೊಲೀಸರು ದೂರು ಸ್ವೀಕರಿಸದೆ ಕೋರ್ಟ್ಗೆ ಹೋಗಿ ಎಂದಿದ್ದಾರೆ. ನಾನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಲು ಹಣ ಪಡೆದಿದ್ದರೆ ಸುಮಂತ್ ಸಾಬೀತು ಮಾಡಲಿ. ನನ್ನ ಮೇಲೆ ದೂರು ದಾಖಲಿಸಿಕೊಂಡು ತನಿಖೆ ನಡೆಸಲಿ. ನಾನು ಯಾರಿಂದಲೂ ಹಣ ಪಡೆದಿಲ್ಲ. ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದ ಘಟನೆಗಳ ಬಗ್ಗೆ ವಿಡಿಯೋ ಮಾಡಲು ಹೋಗಿದ್ದೆ. ಧರ್ಮಸ್ಥಳದ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡಲು ಹೋಗಿರಲಿಲ್ಲ.
ಕಳೆದ ಮಾರ್ಚ್ ತಿಂಗಳಿನಿಂದಲೇ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿದ್ದಾರೆ ಎಂಬ ಬಗ್ಗೆ ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತಿದ್ದೆ. ನನಗೆ ತಿಮರೊಡ್ಡಿ ಕ್ಯಾಮೆರಾ ಕೊಡಿಸಿದ್ದಾರೆ ಎಂಬುದು ಸುಳ್ಳು. ಧರ್ಮಸ್ಥಳಕ್ಕೆ ಹೋದಾಗ ಮಹೇಶ್ ತಿಮರೊಡ್ಡಿ ಪರಿಚಯ ಆಯಿತು. ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿ ಎಂದು ಕೇಳಿದ್ದೆ. ಅವರ ಸಂಬಂಧಿಕರ ಮನೆಯಲ್ಲಿಯೇ ಉಳಿದುಕೊಳ್ಳುತ್ತಿದ್ದಷ್ಟೇ. ನನಗೆ ನನ್ನ ತಂದೆ ಕ್ಯಾಮೆರಾ ಕೊಡಿಸಿದ್ದಾರೆ ಎಂಬುದಾಗಿ ಬಿಲ್ ಹೊಂದಿರುವುದಾಗಿ ಹೇಳಿ ನಾನು SIT ತನಿಖೆ ಎದುರಿಸಿದ್ದು, ಅವರು ಕರೆದರೆ ಮುಂದೆಯೂ ತನಿಖೆಗೆ ಹಾಜರಾಗುತ್ತೇನೆ ಎಂದರು. ಮಾಧ್ಯಮದವರಿಗೆ ಹೇಳಿಕೆ ಕೊಡುತ್ತಿದ್ದ ಅಭಿಷೇಕ್ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದ್ದಾನೆ, ಧರ್ಮ ಹೊಡೆಯುವ ಕೆಲಸ ಮಾಡಿದ್ದಾನೆ ಎಂದು ಕಿಡಿಕಾರಿದ ಘಟನೆ ಪೊಲೀಸ್ ಠಾಣೆ ಎದುರೇ ನಡೆಯಿತು. ತನಿಖೆ ಆಗಿದೆ, ನಡೀತಿದೆ. ಅದನ್ನು ಬಿಟ್ಬಿಟ್ಟು ನಾನು ನಾಳೆ ಇನ್ನೊಂದು ಎಲ್ಲ ಹೇಳ್ತೀನಿ, ಚನ್ನರಾಯಪಟ್ಟಣದಲ್ಲಿ ಯಾರೋ ಊಟ ಹಾಕ್ಸಿದಾರಂತೆ ಅವ್ನು ನನಗೆ ಹೇಳಿದ್ದ. ನಾನು ಯೂಟ್ಯೂಬಲ್ಲಿ ವೀಡಿಯೋ ಹಾಕಿದ ತಕ್ಷಣ ಇದ್ರ ಬಗ್ಗೆ ಯಾಕೆ ಪ್ರಶ್ನೆ ಬರ್ತದೆ ಅಂದರೆ, ಈಗ ಆಯಿತು 14ನೇ ದಿನದವರೆಗೂ ಕೂಡ ಆತ ತೋರಿಸಿದ ಜಾಗ ಎಲ್ಲ ಬಗ್ದಾಗ ಏನೂ ಸಿಗಲಿಲ್ಲ ಅಂತ ಆದಾಗ ಸಹಜವಾಗಿ ಎಲ್ರಿಗೂ ಕುತೂಹಲ ಶುರುವಾಯಿತು, ಪ್ರಶ್ನೆ ಶುರುವಾಯಿತು, ಏನಿದೆ ಇದ್ರ ಹಿನ್ನೆಲೆ ಏನಂತ. ಅದಕ್ಕಾಗಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲ, ಸಿಗಲಿಲ್ಲ ಅಂತ ಯಾರು ಹೇಳಿದ್ರು? ಸಿಕ್ಕಿದ್ರು ಯಾರಾದ್ರು ಹೇಳಿದಾರ? ಸಿಕ್ಕಿಲ್ಲ ಅಂತ ಸಿದ್ದೇ ಇದ್ದವ್ರು ಯಾರಾದ್ರು ಹೇಳಿದಾರ? ಇದುವರೆಗೂ SITಯಿಂದ ಒಂದು ಅಧಿಕೃತವಾದ ಮಾಹಿತಿ ಬಂದಿಲ್ಲ. ಇದುವರೆಗೂ ಏನು ಮೇಲ್ನೋಟಕ್ಕೆ ಏನು ಕಾಣ್ತದೆ, ಕಾಡಿಗೆ ಹೋಗ್ತಾರೆ, ಕಾಡಿಗೆ ಬರ್ತಾರೆ. ಏನೋ ಒಂದು ಯಾವುದೋ ಒಂದು ಬಂಗ್ಲೆ ಗುಡ್ಡಲ್ಲಿ ಒಂದು ಪಾಯಿಂಟಲ್ಲಿ ಮೂಳೆ ಸಿಕ್ತು ಅನ್ನೋಂಥದ್ದು ಎತ್ಕೊಂಡು ಹೋಗ್ಬೇಕಾದ್ರೆ ಬಕೆಟಲ್ಲಿ ಕಾಣಿದ್ರು. ಅದನ್ನು ಬಿಟ್ಟರೆ ನೆಕ್ಸ್ಟು ಇದೋ ಕರ್ಕೊಂಡು ಹೋದ್ರೆ, ಬೆಂಗಳೂರಿಗೆ ಕರ್ಕೊಂಡು ಹೋದ್ರೆ ಮೇಲ್ನೋಟಕ್ಕೆ ಕಾಣ್ತದೆ. ಒಳಗಡೆ ಏನಾಗ್ತದೆ ಅನ್ನೋಂಥದ್ದು ಯಾರಿಗಾದ್ರೂ ಗೊತ್ತಾ? ಅಲ್ಲ, ಯಾಕೆ ಅದು ಕಾನೂನಲ್ಲಿ ಅವನೇನೋ ತಪ್ಪು ಮಾಡಿರಬೇಕು ಅಥವಾ ಏನಾದ್ರು ಅವನದು ಒಳಗಡೆ ಬಿಟ್ಟು ಗೊತ್ತಿಲ್ಲ. ಈಗ ನಿಮಗೆ ಈ ಎಲ್ಲ ಪ್ರಕರಣಗಳು ನೀವು ಕೂಡ ಗಮನಿಸ್ತಾ ಇದ್ದೀರಿ, ನೀವು ಒಂದಷ್ಟು ವಿಡಿಯೋಗಳು ಕೂಡ ಮಾಡಿದ್ದೀರಿ. ಈ ಪ್ರಕರಣ ತನಿಖೆ ಆಗ್ತಿದೆಯಲ್ಲ, ಇದು ಏನು ಸತ್ಯ ನ್ಯಾಯ ಸಿಗ್ತದೆ? ನೀವೇನು ಕೆಲವೊಂದು ಪ್ರಶ್ನೆಗಳು ಮಾಡ್ತಾ ಹೋಗಿದ್ರಿ, ಅದೇ ರೀತಿ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತಾ? ನಿಮ್ಗೇನು ಅನ್ಸುತ್ತೆ? ನಮಗಾಗಲಿ ಅಥವಾ ನನ್ನ ಜೊತೆ ಇರೋ ಹೋರಾಟಗಾರರು ಇವರಿಗೆ ನ್ಯಾಯ ಸಿಗುತ್ತೆ ಅನ್ನೋಂಥದ್ದು ಬೇಕಾಗಿಲ್ಲ. ಅಲ್ಲಿ ಮೇಯ್ನು ಈಗ ಯಾರುಗಳಲ್ಲಿ ವಿಕ್ಟಿಮ್ಸ್ಗಳಿದ್ದಾರೆ, ಯಾರುಗಳಲ್ಲಿ ಬಲಿಯಾಗಿದ್ದಾರೆ, ಅವರುಗಳಿಗೆ ಖಂಡಿತವಾಗ್ಲೂ SITಯಿಂದ ನ್ಯಾಯ ಸಿಗುತ್ತೆ. ಈಗ ನಾನೇ ಕರ್ಕೊಂಡು ಬಂದೆ ಅನ್ನೋಂಥದ್ದು ಅಪ್ಲಿಕೇಶನ್ಸ್ಗಳಿದೆ. ಬಟ್ ಹಿಂದೆ ವೀಕ್ಷಿಸಿದರೆ ಅಥವಾ ಡೀಪಾಗಿ ಹೋದರೆ ಗೊತ್ತಾಗುತ್ತೆ. ನನಗಿಂತ ಮುಂಚೆ ಆಯ್ಕರ್ನಾಡು ಅನ್ನೋ ಯೂಟ್ಯೂಬ್ ಚಾನಲ್ನಲ್ಲಿ ಅವರು ಫಸ್ಟ್ ಇಂಟರ್ವ್ಯೂನ ಕೊಟ್ಟಿರುವಂಥದ್ದು. ನಾವುಗಳೀಗ SITಗೂ ಸಹ ಹೇಳಿರುವಂಥದ್ದು. ಸೊ ನಾವು ಕೂಡ ಅವ್ರ ಮಾತನ್ನು ನಂಬಿ ಮೋಸ ಹೋಗಿದ್ದೀವಿ. ಅದಕ್ಕಿಂತ ಮುಂಚೆ ಯಾರು ಇಂಟರ್ವ್ಯೂನ ಕೊಟ್ಟಿದ್ದಾರೆ ಅವರು ಮೊದಲನೇದಾಗಿ ಯಾರಲ್ಲಿ ಅವರು ವಿಜಯ್ ಕುಮಾರ್ ಅಂತ ಆಯ್ಕರ್ನಾಡು ಯೂಟ್ಯೂಬ್ ಚಾನಲ್ ಇಂಟರ್ವ್ಯೂನ ಕೊಟ್ಟಿದ್ದಾರೆ. ಸೊ ಅವರಿಂದ ತನಿಖೆ ಶುರು ಮಾಡಿ. ಸೊ ಇದರಿಂದ ನಮಗೂ ಕೂಡ ಗೊತ್ತಿಲ್ಲ, ಸತ್ಯ ಗೊತ್ತಿಲ್ಲ. ಏನು ನನ್ನ ಹತ್ರ ಕ್ಯಾಮ್ರಾ ಎಕ್ವಿಪ್ಮೆಂಟ್ ಇದೆ, ಇದನ್ನು ಈ ಸೌಜನ್ಯ ಹೋರಾಟಗಾರರಾಗಿರುವಂಥ ಮಹೇಶ್ ತಿಮರೊಡ್ಡಿ ಅವರು ಕೊಡ್ತಿದ್ದಾರೆ. ಆ್ಯಂಡ್ ಅದರ ಜೊತೆಗೆ ಅದೇ ಅವನಿಗೂ ನಾನು ಆಫರ್ ಮಾಡಿದ್ದೇನೆ ಇದ್ರ ವಿರುದ್ಧ ವಿಡಿಯೋ ಮಾಡಿದ ಅಂತ. ಅವನ ಯೂಟ್ಯೂಬ್ ಚಾನಲ್ನಿಂದ ಹಿಡಿದು ನ್ಯಾಷನಲ್ ಮೀಡಿಯಾ ಚಾನಲ್ NDTVವರೆಗೂ ಮಾತಾಡ್ತಾ ಇದ್ದಾರೆ. ಸೊ ಅದ್ರ ವಿರುದ್ಧ ನಾನು ಕಂಪ್ಲೇಂಟ್ ಮಾಡೋದಕ್ಕೆ ಬಂದಿದ್ದೆ. ಒಂದು ಅವ್ನು ಬಂದು ಸಾಬೀತು ಮಾಡಬೇಕು ನಾನು ಮಾತಾಡಿದ್ದೀನಿ ಅಂತ, ಇಲ್ಲ ಅಂದರೆ ಅವನು ಯಾವುದು ಶಿಕ್ಷೆಗೆ ಕಾನೂನು ಕ್ರಮಕ್ಕೆ ಅವನು ಜಗಿಸಬೇಕು ಅನ್ನೋ ಕಾರಣದಿಂದ. ಬಟ್ ಅದೇ ಈಗ ಅವನು ಏನು ಅಲಿಗೇಷನ್ಸ್ಗಳು ಮಾಡ್ತಾ ಇದ್ದಾನೆ, ಅವನು ಇದುವರೆಗೂ ಈಗ ಚಂದನ್ ಅವರು ಅದನ್ನು ಬಯಲು ಮಾಡ್ಕೊಂಡು ಬಂದಿದ್ದಾರೆ ಚಂದನ. ಬಟ್ ಇದುವರೆಗೂ ಅವನು ಎಲ್ಲಿ ಕೂಡ ಪ್ರೂಫನ್ನು ತೋರಿಸಿಲ್ಲ. ಸೊ ನಾನು ಕೂಡ ಈಗ ಆಲ್ರೆಡಿ ಅವನ ಎಕ್ಸ್ಪೋಸ್ ಆಗಾಯಿತು. ಬಟ್ ನನ್ನದು ಅವಶ್ಯಕತೆ ಇರಲಿಲ್ಲ, ಎಕ್ಸ್ಪೋಸ್ ಆಗಿಲ್ಲ. ಬಟ್ ನಮ್ಮ ಮನೆಯವರಿಗೆ ಏನು ಅಂದರೆ ಇದರಿಂದ ತುಂಬಾ ಅವಮಾನಗಳಾಗಿದೆ. ಈಗ ಒಂದು ಅದನ್ನು ಈಗ ಅವಮಾನ ಮಾಡಿದ್ದಾನೆ ಅಂದರೆ ಈಗ ಸಮಾಜದಲ್ಲಿ ಯಾವ ರೀತಿ ನಾವು ತಲೆ ತಿರುಗಬೇಕು. ಸೊ ಆ ಒಂದು ಕಾರಣದಿಂದ ಸೊ ಕಂಪ್ಲೇಂಟನ್ನು ಕೊಟ್ಟಿದ್ದು. ಸೊ ಅದಕ್ಕೆ ಪ್ರೂಫ್ಗಳನ್ನ ತೊಗೊಂಡು ಬಂದಿದೆ. ಈಗ ಮೊದಲನೇದಾಗಿ ಅವನು ನನಗೆ ಫ್ರೆಂಡು 2 ಅವರ್ ಕುತ್ಕೊಂಡು ಮಾತಾಡಿದ್ದೀವಿ ಅಂತಾನೆ. ಅವನಿಗೆ ಪರಿಚಯ ಆಗಿರೋದೇ ಕಂಪ್ಲೇಂಟಿಗೆ ತೊಗೊಂಡಿಲ್ಲ. ಅದೇ ಫ್ರೆಂಡು ಅಂತ ಹೇಳ್ತಾನೆ. ಈ ಸಾಲಿಸ್ಟಿಗೆ ತೋರಿಸ್ತೀನಿ ಬೇಕಾದರೆ ನೋಡ್ಬೋದು. ಯಾವತ್ತೂ ಒಂದಿನ 1 ನಿಮಿಷ 14 ಸೆಕೆಂಡ್ ಮಾತಾಡಿರೋದು ಬಿಟ್ಟರೆ ಅವ್ನು ನನಗೆ ಪರಿಚಯ ಆಗಿದೆ. ಚಂದನ್ಗೌಡರು ಬಟ್ಟೆ ಅಂಗಡಿ ಓಪನ್ ಆಗಿದೆ ಅಂತ ಅಲ್ಲಿಂದ ಇಲ್ಲಿವರೆಗೂ 1 ನಿಮಿಷನೇ ಮಾತಾಡಿದೆ. ಏನೊಂದು ದಿನ ಏನೋ ಮಾತಾಡಿದ ಬಿಟ್ಟರೆ ಇದುವರೆಗೂ ಅದು ಬಿಟ್ಟರೆ ನಾನು ಅವ್ನ ಕಾಲನೇ ಪಿಕ್ ಮಾಡಿಲ್ಲ. ಅವ್ನು ನನ್ನ ಫ್ರೆಂಡು ಅಂತ ಹೇಳ್ಕೊಂಡು ಏನು ಈಗ ಧರ್ಮಸ್ಥಳ ಧರ್ಮ ರಕ್ಷಕರು ಅಂತ ಇದ್ದಾರೆ. ಸೊ ಅವ್ರ ಗುಂಪುಗಳಿಗೆ ಸೇರಿಕೊಂಡು ನನ್ನ ಮೇಲೆ ಈ ರೀತಿ ಫೇಕ್ ಅಲಿಗೇಷನ್ಸ್ಗಳನ್ನ ಮಾಡ್ತಾಯಿದ್ದಾರೆ. ಮತ್ತು ಇನ್ನೊಂದು ಹೇಳ್ತಾನೆ, ಧರ್ಮಸ್ಥಳ ವಿಚಾರವಾಗಿ ಇಟ್ಕೊಂಡು ಅದೇ ಅಪಪ್ರಚಾರ ಮಾಡ್ತಾಯಿದ್ದೀನಿ ಅಂತ. ಸೊ ಅದು ಜನಗಳಿಗೆ ಗೊತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂತದ್ದು. ಇಲ್ಲಿ ನಾನು ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದೆ ಈ ರೀತಿ ವಿಚಾರಗಳು ಅಂತ ಹೇಳಿದ್ರೆ ಅವ್ರುಗಳು ಎತ್ಕೊಳ್ತಾ ಇರುವಂಥದ್ದು ಈ ಧರ್ಮಸ್ಥಳ ದೇವಸ್ಥಾನನ ಟಾರ್ಗೆಟ್ ಮಾಡ್ತಾರೆ. ಈಗ ದೇವಸ್ಥಾನದ ಮೇಲೆ ನಮಗೂ ಕೂಡ ರೆಸ್ಪೆಕ್ಟ್ ಇದೆ. ನಮ್ಮ ಉದ್ದೇಶನೂ ಕೂಡ ದೇವಸ್ಥಾನ ಶುದ್ಧಿ ಆಗಬೇಕು. ಈಗೇನು ಕಳಂಕಗಳು ನಡೆದಿದೆ ಅಥವಾ ಏನು ಕಳಂಕಗಳು ಬಂದಿದೆ ಅವೆರಡರಲ್ಲೊಂದು ಡಿಸೈಡ್ ಆಗಿ ಅದೆಲ್ಲ ಕಳೆದು ಹೋಗಬೇಕು. ಹಾಗಾಗಿ SIT ತನಿಖೆ ಮಾಡ್ತಾ ಇದ್ದೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಪ್ರಯಾಣಿಕರ ಅನುಕೂಲಕ್ಕಾಗಿ ಬಾಗೂರು ಹೋಬಳಿ ಕಾರಿಹಳ್ಳಿ ಗ್ರಾಮದಲ್ಲಿ 9 ಲಕ್ಷ ರು ವೆಚ್ಚದಲ್ಲಿ ಬಸ್ ನಿಲ್ದಾಣ ನಿರ್ಮಾಣ. ಗಡಿ ಭಾಗದಲ್ಲಿರುವ ಗ್ರಾಮಕ್ಕೆ ಪ್ರಯಾಣಿಸಲು ಇದರಿಂದ ಅನುಕೂಲವೆಂದ ಶಾಸಕ ಸಿಎನ್ ಬಾಲಕೃಷ್ಣ. ಪೊಲೀಸ್ ಉಪಠಾಣೆ ಕಟ್ಟಡ ಶೀಘ್ರ ಉದ್ಘಾಟನೆ ಎಂದರು. ಹೈನುಗಾರಿಕೆ ಮತ್ತು ಕೃಷಿ ಪತ್ತಿನ ಸಹಕಾರ ಸಂಘಗಳು ಗ್ರಾಮೀಣ ಭಾಗದ ಜನರ ಜೀವನಾಡಿಗಳು. ರೈತರು ಇವುಗಳ ಉಪಯೋಗದಿಂದ ಆರ್ಥಿಕ ಭದ್ರತೆ ಕಂಡುಕೊಳ್ಳಬೇಕೆಂದ ಸಹಕಾರ ಮಾರಾಟ ಮಹಾಮಂಡಳದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿ ಗೌಡರು. ಕಸಬಾ PACCSನ ವಾರ್ಷಿಕ ಮಹಾಸಭೆಯಲ್ಲಿ ಹೇಳಿಕೆ. ಹಾಗೂ ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿನ ಯೂಟ್ಯೂಬರ್ ಅಭಿಷೇಕ್ ಮತ್ತೊಬ್ಬ ಯೂಟ್ಯೂಬರ್ ಸುಮಂತ್ ವಿರುದ್ಧ ದೂರು ನೀಡಲು ಪಟ್ಟಣದ ನಗರ ಠಾಣೆಗೆ ಆಗಮನ. ದೂರು ಸ್ವೀಕರಿಸದ ಪೊಲೀಸ್ನವರು. SIT ತನಿಖೆಯಿಂದ ನಿಜಾಂಶ ಹೊರಬರುತ್ತೆ. SIT ತನಿಖೆಗೆ ಸಹಕಾರ ಎಂದ ಅಭಿಷೇಕ್. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ G4 ವಾರ್ತೆಯಲ್ಲಿ. ನಮಸ್ಕಾರ.